ನಮಸ್ಕಾರ. ಟಿವಿ ನನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನೋಡಿ, ಬದುಕು ಅನ್ನುವಂಥದ್ದು ಯಾವ ರೀತಿ ಇರುತ್ತೆ, ಬೆಸ್ಟ್ ಎಕ್ಸಾಂಪಲ್ ಇದು. ಇವತ್ತು ಬಹಳ ದುಃಖದಿಂದ ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಯ ಜೊತೆಗಿದ್ದೀನಿ. ಅವರ ತಂದೆ ಕಾಶಿನಾಥಯ್ಯ ನಮ್ಮ ಜೊತೆಗಿದ್ದಾರೆ, ರತ್ನಪ್ರಭಾ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ, ಅವರ ಪತ್ನಿ ಹೆಸರಿಗೆ ತಕ್ಕಂತೆಯೇ ಸಹನೆಯಿಂದ ಬದುಕಲೇಬೇಕು ಅಂಥ ಒಂದು ಸ್ಥಿತಿಯಲ್ಲಿರುವಂಥ ಅವರ ಪತ್ನಿ ಅವ್ರ ಜೊತೆಗೆ ನಾವಿದ್ದೀವಿ. ಸರ್, ಭಾಳ ದುಃಖದಲ್ಲಿದ್ದೀರಿ, ಭಾಳ ಬೇಸರದಲ್ಲಿದ್ದೀರಿ. ನಿನ್ನೆ ತಾನೇ ಕೋರ್ಟಿನ ತೀರ್ಪನ್ನು ಗಮನಿಸಿದ್ದೀರಿ ತಾವು. ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಬೇಲ್ ಕ್ಯಾನ್ಸಲ್ ಆಗಿದೆ. ಈಗ ನಿಮ್ಮ ಮಗನ ಸಾವಿಗೆ ಕಾರಣರಾದಂಥವರು ಎಲ್ಲರೂ ಕೂಡ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ. ಏನಂತೀರಿ ಸರ್? ನಿಜವಾಗಲೂ ನನಗೆ ಆ ಘಟನೆ ನನಗೆ ಆ ಚಿತ್ರಹಿಂಸೆನೇ ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು. ಪ್ರತಿ ಕ್ಷಣಕ್ಕೂ ಅವನಿಗೆ ಕೊಡಬಾರ್ದ ಕಿರುಕುಳಕ್ಕೆ ಬಿಟ್ಟಿದ್ದಾರಲ್ಲ, ಆ ಕಿರುಕುಳ ನನಗೆ ಮಾತಾಡೋಕ್ಕೆ ಅವಕಾಶ ಆಗೋದಿಲ್ಲ. ಅದಕ್ಕೆ ಪ್ರತಿ ಸಲ ಅವನಿಗೆ ಚಿತ್ರಹಿಂಸೆ ಅದು ಹೆಣ ನೋಡಿದಾಗ ನಾವಿಬ್ಬರು ಮೋರ್ಚ್ ಹೋಗೋ ಪರಿಸ್ಥಿತಿ ನಮಗೆ. ಅಲ್ಲಿ ಒಂದು ಪಾರ್ಟ್ ಬಿಟ್ಟಿಲ್ಲ, ಹಂಗೆ ಹೊಡೆದಾರೆ. ಅಷ್ಟು ನೆತ್ತಿಯಿಂದ ಪಾದದವರೆಗೂ ಪ್ರತಿಯೊಂದು ಅಂಗಾಂಗ ಗಾಯ ಆಗಿದೆ. ಟಾರ್ಚರ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಮೂಳೆ ಮುರಿದವೆ, ಎದೆ ಮುರಿದವೆ. ಅದು ನಮಗೆ ಪ್ರತಿ ಕ್ಷಣಕ್ಕೂ ನನಗೆ ನೆನಪು ಬರ್ತಾಯಿದೆ. ಹೀಗಾಗಿ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾತಾಡೋಕ್ಕಾಗಲ್ಲ. ಯಾರು ಮಾಧ್ಯಮದ ಹತ್ರನೂ ನಾನು ಮಾತಾಡೋಕ್ಕಾಗಲ್ಲ. ಅದು ಏನಾಗ್ಬಿಡುತ್ತೆ, ಕಣ್ಣು ಮುಂದೆ ಬಂದ್ಬಿಡುತ್ತೆ. ನೋಡಿದ ತಕ್ಷಣ ಆ ಹೆಣದ ಇದನ್ನು ಆ ಚಿತ್ರ ಬಂದ್ಬಿಡುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ಎಷ್ಟು ಮರೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಆಗ್ತಾಯಿಲ್ಲ. ಅವ್ರು ಅಷ್ಟು ಕೊಡತಕ್ಕಂಥ ಪ್ರಶ್ನೆ ಇದು ಪ್ರಮೇನಾ ಅಂತ ನನಗೆ ಪ್ರಶ್ನೆ ಇವತ್ತಿನವರೆಗೂ. ಒಂದು ಸಣ್ಣ ಫೋನ್ನಿಂದ ಅದನ್ನು ನಿವಾರಣೆ ಮಾಡ್ಬೋದಾಗಿತ್ತು. ಒಬ್ಬರು ಯಾರು ಪೊಲೀಸ್ ಆಫೀಸ್ರಿಗೆ ಹೇಳ್ಬೋದಿತ್ತು, ತಮ್ಮಂಥ ಮಹಾತ್ಮರಿಗೆ ದೂರದಲ್ಲಿ ಕರ್ಕೊಂಡು ಹೋಗಿದ್ದ ಪುಣ್ಯಾತ್ಮ ಇದ್ದಾನಲ್ಲ, ಅವನು ಅನುಭವಿಸ್ತಿದ್ದಾನೆ. ನನಗೆ ಅವ್ರಿಗೆ ತೊಂದರೆ ಆಗಿರೋದು ನನಗೆ ಸಂತೋಷ ಇಲ್ಲ. ಅವ್ರು ಯಾರು ಅಪರಾಧಿಗಳಿದ್ದಾರೆ, ಅವರು ಆಟೋ ಡ್ರೈವರ್ ಅವರೆಲ್ಲ ಇದ್ದಾರೆ, ಅವ್ರ ತಂದೆ ತಾಯಿ ಕೂಡ ಕರುಣೆ ಬಿಡ್ತೈತೆ. ಅದ್ರ ನನಗೆ ಕಳಕ್ಕೆ ಬರ್ತೈತೆ. ಅವ್ರಿಗೆ ನಮಗೆ ಸಂತೋಷ ಇಲ್ಲ ಅವ್ರು ಇದು ಮಾಡಿದ್ರಿಂದ ನನಗೇನು. ಆದರೆ ನನ್ನ ಮಗನ ಪರಿಸ್ಥಿತಿ ಈ ರೀತಿ ಅವರ ಮಾಡಬಾರ್ದಾಗಿತ್ತು. ಅವನು ಯಾರು ಈ ಊರಲ್ಲಿ ಇದ್ದಂತ ನಮಗೆ ಬಂದು ಹೇಳ್ಬೋದಾಗಿತ್ತು. ಅವ್ರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಮುಗಿದು ಹೋಗಿರಂತ. ಇಷ್ಟೆಲ್ಲ ಹಗರಣಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ನನಗೆ ಕಾಡ್ತಾ ಇರೋದು ವಿಚಾರ. ಈ ವಿಚಾರದಲ್ಲಿ ನಾನು ಸರ್ಕಾರವನ್ನು, ನಮ್ಮ ಚೀಫ್ ಮಿನಿಸ್ಟರ್ನ ನಾನು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಅವ್ರ ವೈಯಕ್ತಿಕ ನನ್ನ ಹೆಂಡತಿ ಕಂಡಾಗ ಅವ್ರು ಹೇಳಿದ್ದು ಒಂದೇ ಮಾತು, ಪೊಲೀಸರಿಗೆ ನಾ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ಅವ್ರು ಏನು ಇದು ಮಾಡ್ತಾರೋ ಅದು ಮಾಡ್ತಾರೆ, ನೀವು ಚಿಂತೆ ಇರಲಿ ಅಂತ. ಅವರು ಆ ಕೊಟ್ಟ ಒಂದು ಇದೇನು ಸೂಚನೆ ಇದೆಯಲ್ಲ, ಅದು ಇವತ್ತಿನವ್ರಿಗೆ ಮುಟ್ಟಿದೆ ಅಂತ ನನಗನ್ಸುತ್ತೆ. ನಾವು ಪೊಲೀಸ್ ಆಫೀಸರ್ ಕಂಡಿದ್ವಿ, ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅವರು ಇದನ್ನೆಲ್ಲ ಮಾಡಿದ್ದಾರೆ. ಅವ್ರು ದಯಾನಂದ್ ಸಾಯರ್ ಇರ್ಬೋದು, ಇನ್ನು ಯಾರು ಇರ್ಬೋದು, ಅವರೆಲ್ಲ ಹೋದಾಗ ನಾವು ಅವ್ರ ಅವ್ರು ಕೆಲವ್ರು ಯಾರೋ ಪೊಲೀಸರು ನಮ್ಮ ನೋಡ್ರಿ ಮೊಬೈಲ್ ಕೊಡಕ್ಕೆ ಬಂದರು, ಯಾರ್ದಾರು ಬೇರೆ ಇದೆಯಾ ನೋಡ್ರಿ, ಯಾರ್ದಾರು ಇನ್ಫ್ಲುಯೆನ್ಸ್ ಇದೆಯೇನ ಅಂತ. ಅಷ್ಟೆಲ್ಲ ನಮಗೆ ನಮ್ಮ ಷಡಾಕ್ಷರಿ ಅವರು, ನಮ್ಮ ಯಜಮಾನರು, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ, ಅವ್ರ ಜೊತೆಗೂ ನಾವೆಲ್ಲ ಹೋಗಿದ್ವಿ. ನಮಗೆ ಯಾಕಂದ್ರೆ ನಾವು ಪೊಲೀಸ್ ಅಂದರೆ ನಮ್ಗೆ ಭಯ. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವರೆಲ್ಲ ಬಂದಿದ್ದರು, ಸಮಾಜದವರೆಲ್ಲ. ಅವರೆಲ್ಲ ಮಾತಾಡಿ ಅಷ್ಟೆಲ್ಲ ಮಾಡಿದಾಗ ಎಲ್ಲರಿಗೂ ಕೂಡ ನಮಗೆ ಪ್ರತಿಯೊಬ್ಬರು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಕರ್ನಾಟಕ ತುಂಬ ನಮಗೆ ಸಹಕಾರ ಕೊಟ್ಟು ಅವನ್ನೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ, ಪ್ರತಿಯೊಬ್ಬರೂ ಮಾಡಿದ್ದಾರೆ. ಕೊಲೆ ಅದನ್ನು ನಿರ್ದಾಕ್ಷಿಣ್ಯ ಇದನ್ನು ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಕಾಶಿನಾಥಯ್ಯನವ್ರು ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅವರ ಜೊತೆಗಿದ್ದಂಥವರು ಯಾರಿದಾರಲ್ಲ, ಆ ಜೊತೆಗಿದ್ದಂಥವರು ಅವರು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ, ಅವ್ರಿಗೆ ಶಿಕ್ಷೆ ಆಗೋದೇನು ನಮಗೆ ಬಹಳ ಖುಷಿ ಅಂತ ಅನಿಸ್ತಾ ಇಲ್ಲ. ಆಟೋ ಹೊಡಿತಿರೋರು, ಯಾರೋ ಕೂಲಿ ಮಾಡ್ತಿರೋರು, ಸಂಕಟದಲ್ಲಿರೋರು, ಅಂದರೆ ಇವ್ರ ಮನಸ್ಸು ನೋಡಿ ಯಾವ ರೀತಿ ಇದೆ ಅಂತ. ಒಬ್ಬ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು ನೋಡಿ. ಇನ್ನು ಅವರ ಪತ್ನಿ ಇದ್ದಾರೆ ರತ್ನಪ್ರಭಾ ಅವರು, ನೋಡಿ ಎಂಥ ಅದ್ಭುತವಾದ ಹೆಣ್ಮಗಳು ಅಂದರೆ. ಮೊನ್ನೆ ಮಾತಾಡ್ತಾ ಇದ್ರು, ಅವರು ಕೂಡ ಅಷ್ಟೇ ತುಂಬ ರೆಸ್ಪೆಕ್ಟ್ಫುಲ್ಲಿ ಮಾತಾಡೋದು. ಹೆಸರಲ್ಲಿ ರತ್ನಪ್ರಭಾ ಇದೆ, ಆದರೆ ಮನೆಯ ಪ್ರಭೆನೇ ಕಳೆದು ಹೋಗ್ಬಿಟ್ಟಿದೆ. ಯಾರಿಗೆ ಹೇಳಬೇಕು ಅವರು ಸಂಕಷ್ಟಗಳನ್ನು? ಅಮ್ಮ, ನೀವು ಭಾಳ ದುಃಖದಲ್ಲಿದ್ದೀರಿ, ಬೇಸರದಲ್ಲಿದ್ದೀರಿ. ನಿಮ್ಮ ಮನೆಯವರು ಕೂಡ ಹೇಳ್ತಾ ಇದ್ರು, ಈ ನಿನ್ನೆಯ ತೀರ್ಪು, ಅದಾದ್ಮೇಲಿನ ಬೆಳವಣಿಗೆಗಳು, ಅದೆಲ್ಲದ್ರ ಬಗ್ಗೆ ಏನಂತೀರಿ ತಾಯಿ ತಾವು? ಏನು ಹೇಳಬೇಕು, ಮಗನೇ ಇಲ್ಲ ಅಂದಮೇಲೆ ನನಗೆ ಏನು ಹೇಳೋಕ್ಕೂ ತೋರಿಸ್ತಾ ಇಲ್ಲ.
ದುಡಿಯೋ ಒಬ್ಬ ಮಗನು ಹೋಗ್ಬಿಟ್ಟ, ನಮಗೂ ವಯಸ್ಸಾಗಿದೆ, ಇವಳು ನೋಡ್ಕೋಬೇಕು ನಾವು. ಇವಳಿಗೂ ಒಂದು ಭವಿಷ್ಯಕ್ಕೆ ಮೊಮ್ಮಗನ್ ನೋಡಿದ್ರೆ ದುಃಖ ತುಂಬಾ ಉಕ್ಕಿ ಬರ್ತಾ ಇದೆ. ಇನ್ನೇನು ಅವನೇ ರೇಣುಸ್ವಾಮಿ ಅನ್ಕೊಂಡು ಖುಷಿಯಿಂದ ಇದೆ ಅಷ್ಟೆ. ನೋಡಿ ನೀವು ದಿನ ಒಂದ್ ನೆನಪಲ್ಲೇ ಕಾಲ ಕಳೀತಾ ಇದೆ ಅಲ್ವಾ. ತುಂಬಾ ಹಿಂಸೆಯಿಂದ ಸತ್ತಿದ್ದಾನೆ ಸರ್. ನರಳಿ ಸತ್ತು ಬಿಟ್ಟಿದೆ. ಬಿಡಿ ಆ ಮಗನ ತಾಯಿ ಹತ್ರ ಬರಲಿ. ಅಮ್ಮನ ಹತ್ರ ಇರ್ಕಲ್ಲ. ಅಲ್ಲಮ್ಮ ನೋಡಿ, ಜೂನ್ 10ಕ್ಕೆ 1 ವರ್ಷ ಆಗೋಗ್ಬಿಡ್ತು. 1 ವರ್ಷ ಹೊರಗಡೆ ಹೋದಂಥ ಮಗ ಈಗ ಬರ್ತಾನೆ, ಆಗ ಬರ್ತಾನೆ, ಊಟಕ್ಕೆ ಬರ್ತಾನೆ, ತಿಂಡಿಗೆ ಬರ್ತಾನೆ. ಸರ್ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದನು. ಬರ್ತೀನಮ್ಮ 6 ಗಂಟೆಗೆ ಅಂತ ಹೇಳ್ದಂತಿಲ್ಲ, ಹೆಣವಾಗಿ ಮನೆಗೆ ಬಂದ್ಬಿಟ್ರು. ಇವರೆಲ್ಲ ನಮಗೆ ತುಂಬ ಸಹಾಯ ಮಾಡಿದ್ರು. ನಮಗೆ ಅವ್ರಿಗೆ ಗೊತ್ತಾಗಿದ್ದು ಮೊದಲು. ಹೆಣ ನೋಡಿದ್ರೆ ನಮಗೇನು ನನ್ನ ಮಗ ಅನ್ನಂಗೆ ಆಗಲಿಲ್ಲ ಸರ್. ಆ ರೀತಿ ಹಿಂಸೆ ಮಾಡ್ಕೊಂಡ್ಬಿಟ್ಟಿದ್ರು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕಂದರೆ ಕ್ಷಣ ನಾವು ಲೇಟ್ ಆದ್ರೂ ಯಾವಾಗ ಬರ್ತೀಯಪ್ಪ ಊಟಕ್ಕೆ, ಎಷ್ಟೊತ್ತಾಗುತ್ತೆ? ಅಪೋಲಕ್ಕೆ ಹೋಗ್ತಿದ್ನಲ್ಲ ಸರ್, ತುಂಬ ಲೇಟಾಗಿ ಬರೋನು. ರಾತ್ರಿ 12:30 ಬಾಕ್ಸ್ಗಳೆಲ್ಲ ಬರೋವು. ಅದನ್ನೆಲ್ಲ ಹಾಕಿ ಬಂದಾಗ ಅವ್ರು 10 ಸಲ ಫೋನ್ ಮಾಡೋರು, ಯಾವಾಗ ಬರ್ತೀಯಾ? ಬರ್ತೀನಪ್ಪಾಜಿ. ಅವತ್ತು ರಾತ್ರಿ 2 ಗಂಟೆ ತನಕ ಕಾತ್ಕೊಂಡು ಕೂತಿದ್ದಾರೆ. ಶನಿವಾರ ಮಗ ಬರ್ತಾನೆ. ನಮಗೆ ಗೊತ್ತೇ ಇಲ್ಲ. 6 ಗಂಟೆಗೆ ಬರ್ತೀನಮ್ಮ ಅಂತ ಹೇಳೋದನ್ನು 7:15 ನಾವು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂದ್ವಿ ಸರ್. ಅಲ್ಲಿಂದ ಅಲ್ಲಿವರೆಗೂ ಸ್ವಿಚ್ ಆಫೇ ಬಂದು. ನಮ್ಮ ಸತ್ತಿರೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಇವ್ರ ಕಡೆ ಫಸ್ಟು ಇವ್ರಿಗೆ ಗೊತ್ತಾಗಿತ್ತು. ಅವ್ರಿಗೆ ಗೊತ್ತಾದ್ಮೇಲೆ ಅವರು ಪಾಪ ನಮಗೆ ತಿಳಿಸೇ ಇಲ್ಲ. ಮತ್ತು ಇವ್ರು ಗಾಬರಿ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಕಾರ್ ಮಾಡಿಸಿ ನಮ್ಮನ್ನು ಗಂಡ ಹೆಂಡ್ತಿನ ಕಳಿಸಿ, ನಮ್ಮ ಕಸಿನ್ ಒಬ್ರಿದ್ದಾರೆ ಪೊಲೀಸ್, ಅವ್ರ ಜೊತೆ ಕಳಿಸಿ ಅಲ್ಲಿ ಹೋಗಿ ಅದು ಎಷ್ಟೊತ್ತಿನ ಮೇಲೆ ನಮಗೆ ಬಾಡಿ ತೋರಿಸಿದ ಮೇಲೆ ಸಹ ನಮಗೆ ಗೊತ್ತಾಗಿದ್ದು. ನಮಗೆ ಅಲ್ಲಿವರೆಗೂ ಅವನು ನಾವೇನೋ ಗಲಾಟೆ ಮಾಡ್ಕೊಂಡು ಹೋಗಿದ್ದಾನೆ, ಅಲ್ಲಿ ಸಿಗೆ ಬಿದ್ದಿದ್ದಾನೆ, ಕರ್ಕೊಂಬಂದ್ರಾಯ್ತು ಅಂತ ಇವಳಿಗೆ ಸಮಾಧಾನ ಮಾಡ್ಕೊಂಡು ಹೋದೆ ನಾನು. ಕರ್ಕೊಂಬರ್ತೀನಿ ಬಿಡಮ್ಮ, ಏನೋ ಗಲಾಟೆ ಮಾಡ್ಕೊಂಡು ಹೋಗಿರ್ಬೇಕು ಅವನು ಅನ್ನೋ ಭರವಸೆ ಮೇಲೆ ಹೋದೆ ಸರ್ ನಾನು. ಅಲ್ಲಿ ನೋಡಿದರೆ ನೋಡೋ ಪರಿಸ್ಥಿತಿನೇ ಇದೆ. ನೋಡಿ, ಮಗ ಶವವಾಗಿ ಎಲ್ಲೂ ಇಲ್ಲ ಸರ್, ಏನೇನು ಬಿಟ್ಟಿಲ್ಲ. ತಲೆ ತೂತಾಗೋಗಿದೆ, ಕಾಲು ಕೈ ಊದ್ಕೊಂಡಿದೆ, ಕೈಗೆಲ್ಲ ಸುಟ್ಟು ಬಿಟ್ಟಿದ್ದಾರೆ. ಮುಖ ಅನ್ನೋದು ವಿಚಿತ್ರವಾಗಿ ಆಗೋಗ್ಬಿಟ್ಟಿತ್ತು. ನೋಡಿದರೆ ಜ್ಞಾನ ತಪ್ಪೇ ಬೀಳ್ಬೇಕಾಗ ಆ ಥರ ಮಾಡ್ಬಿಟ್ಟು. ಯಾರ್ಯಾರು ತಾವಿಬ್ರು ಹೋದ್ರ ನೋಡೋಕ್ಕೆ? ನಮ್ಮ ಜೊತೆ ಒಬ್ರು ಪೊಲೀಸ್ ಬಂದಿತ್ತು, ನಮ್ಮ ಕಸಿನ್, ಅವರು ನಮ್ಮ ರಿಲೇಟಿವ್ ಆಗ್ತಾರೆ ಸರ್, ಮಲ್ಲಿಕಾರ್ಜುನ್ ಅಂತ ರಿಲೇಟಿವ್. ಅವರು ಪೊಲೀಸ್ ಈಗ ಮಲ್ಲಿಕಾರ್ಜುನ್ ಅಂತ ಅವ್ರನ್ನ ಕರ್ಕೊಂಡು ಬೆಳಗ್ಗೆ ಇಲ್ಲಿಂದ 5 ಗಂಟೆಗೇನೆ ಹೋಗಿ. ಅಲ್ಲಿ ಹೋಗೋ ತನಕ ಗೊತ್ತಿಲ್ಲ ನಿಮಗೆ? ಹೆಣ ನೋಡಿದ್ಮೇಲೆ ಸರ್ ನಮಗೆ ಗೊತ್ತಾಗಿರೋದು. ನಮಗೆ ಅಲ್ಲಿವರೆಗೂ ನಮಗೆ ಗೊತ್ತು. ಹೆಂಗಾಗಿರ್ಬೇಕಮ್ಮ ನಿಜವಾಗ್ಲೂ. ನಮ್ಮ ಇವರ ಅಣ್ಣನ ಮಗ ಹೇಳ್ದ, ಇಲ್ಲ ಚಿಕ್ಕಪ್ಪ ಅವನು ಕೊಲೆ ಆಗೋಗಿದೆ, ಅವನಿಲ್ಲ. ಅವಾಗೇ ನಮಗೆ ಗೊತ್ತಾಗಿರೋದು. ಬಾಡಿ ನೋಡ್ಬೇಕು ಅಂತೀವಿ. ಅಲ್ಲಿ ವಿಕ್ಟೋರಿಯಾ ಇದ್ರೋಕೆ ಆಮೇಲೆ ಕರ್ಕೊಂಡೋಗಿ ನೋಡಿದ್ವಿ. ಬಾಡಿ ನೋಡಿದ್ಮೇಲೆ ಗೊತ್ತು. ಇಷ್ಟೊಂದಾಗಿರೋದು ಅಂತ ಗೊತ್ತಿದೆ ಸರ್. ಕೊಲೆ ಆಗಿದೆ ಅಂತ ಗೊತ್ತಾದ್ರೆ ಈ ಥರ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ ಅವ್ರಿಗೆ ಪರಮಾವಧಿ ಇದು ಗಳಿಗೆನ ಹಂಗಿತ್ತು. ನಮ್ಮ ರಾಜ್ಯರನೇ ಸರ್. ನೋಡಿ, ಎಂಥ ಜನಗಳು ನೀವು. ನಿಮ್ಮ ಮನೆಯವ್ರು ನೋಡಿದ್ರೆ ನಮಗೆ ಬೇರೆಯವ್ರಿಗೆ ಶಿಕ್ಷೆ ಆಗಿರೋದು ನಮ್ಗೇನು ಖುಷಿ ಕೊಟ್ಟಿಲ್ಲ ಅಂತಾರೆ. ನೀವು ನೋಡಿದ್ರೆ ನಮ್ಮ ಗಳಿಗೆನೇ ಹಂಗಿತ್ತೇನೋ, ನಮ್ಮ ಗ್ರಾಚಾರನೇ ಹಂಗಿತ್ತೇನೋ ಅಂತೀರಿ. ಏನು ಅದ್ಭುತವಾದ ತಂದೆ ತಾಯಿಗಳು ನೀವು. ಮಗ ಉಳಿಲಿಲ್ವಲ್ಲ ಸರ್. ಎಂಥ ತಂದೆ ತಾಯಿ ಇದ್ರೆ ಮಗ ಉಳಿತಿದ್ರೆ ಚೆನ್ನಾಗಿ. ಅವಳನ್ನು ನೋಡಬೇಕು, ಮೊಮ್ಮಗನ್ನು ನೋಡಬೇಕು ಸರ್. ಅವ್ನು ನೋಡಿದ್ರೆ ಸಾಕು ನಮಗೆ ತುಂಬ ದುಃಖ ಒತ್ತರಿಸಿ ಬರುತ್ತೆ. ಚಿಕ್ಕ ವಯಸ್ಸಿಗೆ ತಂದೆ ನೋಡ್ದಂಗೆ ಆಯ್ತಲ್ಲ ಅದು. ಇಲ್ಲಿ ಎತ್ಕೊಂಡಾಗೆಲ್ಲ ಫೋಟೋ ನೋಡುತ್ತೆ ಸರ್. ಪಾಪ ಅಪ್ಪನ ಮುಖ ನೋಡುತ್ತೆ, ದಿವಸ ನೋಡುತ್ತೆ. ಅಪ್ಪನ ಮುಖ ನೋಡಿ ನಗುತ್ತೆ. ನೋಡಿ, ತಾಯಿಯ ಸ್ಥಿತಿ ಇದು. ಯಾರಿಗೆ ಹೇಳಬೇಕು ಅವರು? ಯಾರ ಹತ್ರ ತಮ್ಮ ನೋವನ್ನು ತೊಡ್ಕೋಬೇಕು? 9 ತಿಂಗಳು ಹೊಟ್ಟೆ ಒಳಗಡೆ ಇಟ್ಕೊಂಡು ಅದನ್ನು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿರ್ತಾರಲ್ಲ. ಪುತ್ರ ಶೋಕಂ ನಿರಂತರಂ, ಜೀವನ ಪರ್ಯಂತ ಕೊರಗಬೇಕು. ಜೂನ್ಗೆ 1 ವರ್ಷ ಆಗೋಗ್ಬಿಡ್ತು ಜಗತ್ತಿಗೆ. ಆದರೆ ಇವ್ರಿಗೆ
ಆ ದುಃಖ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಾವು ಅನ್ಕೋತೀವಿ ನಿಧಾನಕ್ಕೆ ಮರ್ತು ಬಿಡ್ತಾರೆ ಅಂತ. ಆ ಪುಟ್ಟದೊಂದು ಕಂದಮ್ಮ ಬರಲಿಲ್ಲ ಅಂತಂದಿದ್ದರೆ ಇವ್ರ ಮನೆ ಕತ್ಲಾಗ್ಬಿಡ್ತಾ ಇತ್ತು. ನೋಡಿ, ಚಿಕ್ಕ ವಯಸ್ಸಿನ ಹುಡುಗಿ, 5 ತಿಂಗಳು ಗರ್ಭಿಣಿ, ಗಂಡ ಹೋದಂಥ ಸಂದರ್ಭದಲ್ಲಿ ಸಹನ, ಬಹುಶಃ ಅವ್ರ ತಂದೆ ತಾಯಿಗಳು ಅದಕ್ಕೆ ಹೆಸರಿಟ್ಟರೋ ಏನೋ ಸಹನಿ ಅಂತ. ಸಹನಾ ಮೇಡಮ್, ಬೇಜಾರಾಗುತ್ತೆ ನಿಮ್ಮನ್ನು ನೋಡಿದ್ರೆ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳುವಂಥದ್ದು ಭಾಳ ಸುಲಭ ಅಮ್ಮ. ಆದರೆ ಯಾರಿದ್ದರೂ ಕೂಡ ಫ್ಯಾಮಿಲಿ ಇದ್ದಂಗೆ ಖಂಡಿತವಾಗಲೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ, ಇದು ತನ್ನ ಮಗನಿಗೆ ಶಶಿಧರ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗಿದೆ ಮನೇಲಿ ಬೆಳದಿಂಗಳು ಹೊರಟೋಗಿದೆ, ಈಗ ಮಗುವಿನ ರೂಪದಲ್ಲಿ ಬಂದಿದೆ, ಆ ಬಂದಂಥ ಮಗು ಶಶಿಯಾಗಬೇಕು ಅಂತ. ಅಲ್ಲಿಂದ ಮತ್ತೆ ಬೆಳದಿಂಗಳು ಶುರುವಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಶಿಧರ ಸ್ವಾಮಿ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಪಾಪ, ಚಿಕ್ಕ ವಯಸ್ಸು, ಏನು ಗೊತ್ತು, ಬದುಕಿನ ಮುಸ್ಸಂಜೆಯಲ್ಲಿರುವಂಥ ಅತ್ತೆ ಮಾವ, ಅವ್ರದ್ದು ಕೂಡ ಕನಸು ಕನವರಿಕೆ ಒಂದೇನೇ, ನನ್ನ ಸೊಸೆ ನೋಡಬೇಕು, ನನ್ನ ಮೊಮ್ಮಗನ ನೋಡಬೇಕು, ಅವ್ರ ಜೀವನ ನೋಡಬೇಕು. ಇವತ್ತಿನ ಕಾರ್ಯಕ್ರಮ ನಾವು ಬಂದ್ವಿ, ಮಾತಾಡಿದ್ವಿ, 4 ಸಮಾಧಾನ ಹೇಳಿದ್ವಿ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥದ್ದು ಖಂಡಿತವಾಗಲೂ ಅಲ್ಲ. ಒಂದಿಷ್ಟು ಕೆಲಸ ಕಾರ್ಯಗಳಿದೆ ಅವ್ರಿಗೆ. ಈ ಅಪೋಲೋ ಫಾರ್ಮಸಿಯಲ್ಲಿ ಹುಡುಗ ಕೆಲಸ ಮಾಡ್ತಾ ಇದ್ದ, ಇನ್ನೂ ಕೂಡ ಈ PF ಆಗಿರ್ಬೋದು ಅದು ಯಾವುದು ಕೂಡ ಬಂದಿಲ್ಲ ಅವ್ರಿಗೆ. ಸೊ ಅದೆಲ್ಲದೂ ಕೂಡ ಬರಬೇಕು. ನಾನು ಈಗ ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮೊದಲು ಮತ್ತೊಂದು ಸರಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅಪೋಲೋ ಆಸ್ಪತ್ರೆಯ ವೈಸ್ ಪ್ರೆಸಿಡೆಂಟ್ ಹತ್ರ ಮಾತಾಡಿದೆ. ನಾನು ತಕ್ಷಣಕ್ಕೆ ಹೇಳಿದೆ, ಹಿಂಗೆ ಇಂಟರ್ವ್ಯೂಗೆ ಬಂದಿದ್ದೀನಿ, ನೀವು ಸಂಬಂಧಪಟ್ಟಂಥವ್ರ ಹತ್ರ ಮಾತಾಡಿ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ. ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಥವ್ರ ಹತ್ರ ನಾನು ಮಾತಾಡ್ಬಿಟ್ಟು ತಕ್ಷಣ ಮಾಡ್ತೀನಿ ಅಂತ. ಬಹುಶಃ ನನಗನ್ಸುತ್ತೆ ಈ ಕಾರ್ಯಕ್ರಮ ಮುಗಿಯೋದ್ರೊಳಗಡೆಗೆ ಅವರು ಕೂಡ ಮಾತಾಡಬಹುದು. ಬಹುಶಃ ಏನು ಅಂತಂದ್ರೆ ಅದನ್ನು ಬೆನ್ನತ್ತಿ ಮಾಡಿಸುವಂಥ ಜವಾಬ್ದಾರಿ TV 9 ನಮ್ಮದು. ನಾವು ಖಂಡಿತವಾಗಲೂ ಮಾಡ್ತೀವಿ. ಅದು ಒಂದು. ಅಪೋಲೋ ವೈಸ್ ಪ್ರೆಸಿಡೆಂಟ್ ಉದಯ್ ಡಾವ್ಡಾ ಅವರ ಜೊತೆ ನಾನು ಮಾತಾಡಿದೆ. ದಯವಿಟ್ಟು ನೀವು ಒಂದು ನ್ಯಾಯ ಒದಗಿಸುವಂಥ ಒಂದು ಪ್ರಯತ್ನ ಮಾಡಿ ಅಂತ. ಅವರು ಕೂಡ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತ ನಾನು ಮಾಡ್ತೀನಿ ಅಂತ. ನಂಬರ್ 1. ನಂಬರ್ 2, ಬಹಳಷ್ಟು ಜನ ಬಂದರು, ಕೆಲವರು ಸಹಾಯ ಮಾಡಿದ್ದಾರೆ, ಇನ್ನು ಕೆಲವರು ಸಹಾಯ ಮಾಡ್ತೀವಿ ಅಂತ ಮಾಡಿಲ್ಲ, ಪ್ರಶ್ನೆ ಬೇರೆ. ಸಹಾಯ ಮಾಡಿದವರು ಕೂಡ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರ ಜೊತೆಗೆ ಒಂದು ಜನ ಜೊತೆಗೆ ನಾನು ಮಾತಾಡ್ತೀನಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಸುಮ್ಮನೆ ಬಂದು ಸುಮ್ಮನೆ ಮಾತಾಡಿ ಹೋಗುವಂಥದ್ದೆಲ್ಲ, ಏನಾದರೂ ಆಗಬೇಕು. ಯಾಕಂದರೆ ಅವ್ರಿಗಿರೋವಂಥ ಚಿಂತೆ ಒಂದನೇ, ಸೊಸೆಯ ಬದುಕು ಚೆನ್ನಾಗಿರಬೇಕು, ಮೊಮ್ಮಗನ ಭವಿಷ್ಯ ಚೆನ್ನಾಗಿರಬೇಕು ಅನ್ನುವಂಥದ್ದು. ಖಂಡಿತವಾಗ್ಲೂ ಇಡೀ ಸಮಾಜ ಅವ್ರ ಜೊತೆ ನಿಲ್ಲುತ್ತೆ. ಸಹನಾ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಒಂದು 2-3 ದಿವಸ ನಿಮ್ಮ ಮನೆಯವರು ಕಾಣಲೇ ಇಲ್ಲ ಅಂತಂದಾಗ ಹೆಂಗ, ನಿಮಗೇನು ಫೋನ್ ಮಾಡಲಿಲ್ವ ಅವರು? ಫೋನ್ ಮಾಡಿದ್ರು ಮಧ್ಯಾಹ್ನ ಹೊತ್ತು. ನಾನು ಸೈಲೆಂಟ್ ಮೋಡ್ ಇಟ್ಟಿದ್ದೆ, ಎತ್ತಲಿಲ್ಲ. ಆಮೇಲೆ ನಮ್ಮ ಅತ್ತರಿಗೆ 12 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ, ಊಟಕ್ಕೆ ಬರಲ್ಲ, ಹಳೆ ಫ್ರೆಂಡ್ಸ್ ಸಿಕ್ಕಾರೆ, ಹೋಟ್ಲಿಗೆ ಹೋಗ್ತೇನೆ, ಅಲ್ಲೇ ಊಟ ಮಾಡ್ತೇನೆ, 6 ಗಂಟೆ ಅಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಿದ್ರು. ನಾವು ರಾತ್ರಿ ಎಲ್ಲ ಕಾಯ್ತಾನೆ ಇದ್ವಿ, ಬರಲಿಲ್ಲ. ತಾವು ಏನಾದರೂ ಮಧ್ಯದಲ್ಲಿ ಫೋನ್ ಮಾಡಕ್ಕೆ ಟ್ರೈ ಮಾಡಿದ್ರಾ? ಸ್ವಿಚ್ ಆಫ್ ಎಲ್ಲರೂ ಮಾಡಿದ್ವಿ, ನಮ್ಮ ಅತ್ತೆ ನಮ್ಮ ಮಾಮ ಸ್ವಿಚ್ ಆಫ್ ಅಂತಾನೆ. ಸೊ ಅವತ್ತು ಏನಾವತ್ತು ಆಫೀಸಿಗೆ ಅಂದರೆ ಮೆಡಿಕಲ್ ಶಾಪಿಗೆ ಹೋದ್ರು ಬೆಳಿಗ್ಗೆ. ಸೊ ಅದೇ ಲಾಸ್ಟು. ಓಕೆ. ಈ ಸಂಗತಿ ಯಾವಾಗ ಗೊತ್ತಾಯ್ತು ಸಹನಾ ನಿಮಗೆ? ನನಗೆ ಹೇಳಿದ್ದಿಲ್ಲ, ಜಗಳ ಮಾಡ್ಕೊಂಡಾನೆ ಅಂತ ನನಗೆ ಸುಳ್ಳು ಹೇಳಿದ್ದು. ಪ್ರೆಗ್ನೆಂಟ್ ಇದ್ನಲ್ಲ, ಹೇಳಿದ್ದಿಲ್ಲ. ಏನೋ ಜಗಳ ಮಾಡ್ಕೊಂಡಾರೆ, ಬೆಂಗಳೂರಾಗಿದ್ದಾರೆ, ಏನೋ ಡ್ಯೂಟಿ ಸಲುವಂದನೇ ಜಗಳ ಆಗಿದೆ ಅಂತಾನೆ ಸುಳ್ಳು ಹೇಳೇ ಹೋದ್ರು. ತಿಳಿಸಿದ್ದಿಲ್ಲ. ಆಮೇಲೆ ಬೆಳಿಗ್ಗೆ ಗೊತ್ತಾಯ್ತಾ ನಿಮಗೆ? ಓಕೆ ಓಕೆ ಓಕೆ. ಎಷ್ಟು ಗಂಟೆಗಳ ನಂತರ ಗೊತ್ತಾಗಿದ್ದು? ನಮ್ಮ ಸರ್ ಅವಳಿಗೆ ಇವ್ರ ತಂದೆ ತಾಯಿ ಫೋನ್ ಮಾಡಿಬಿಟ್ಟು TV ಆನ್ ಮಾಡು, ನಿಮ್ಮ ಮನೆಯವ್ರದ್ದು ಹೋಗಿದೆ, ಹಿಂಗೆ ಕೊಲೆ ಆಗಿದೆ ಅಂತ ಹೇಳಿದಾಗ ಅವಳು ಶಾಕ್ ಆಗಿದೆ. ಮನೇಲಿ ಇಬ್ಬರನ್ನೇ ಬಿಟ್ಟು ಹೋಗಿದ್ವಿ ನಾವು, ಮಗಳು ಇವಳು ಇಬ್ಬರೇ ಇದ್ರು. ಆಮೇಲೆ ಎಲ್ಲರಿಗೂ ಗೊತ್ತಾಗಿ ಇವರೆಲ್ಲ ಹೇಳಿದ ತಕ್ಷಣ ಎಲ್ಲ ಒಬ್ಬೊಬ್ಬರೇ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಅಳಿಯ, ನಮ್ಮ ಅಣ್ಣ ಅವರೆಲ್ಲ ಬರ್ತಾ ಇದ್ದಾರೆ. ಅವಾಗ ಇವಳು TV ಹಾಕಕ್ಕೆ ಬಿಟ್ಟಿಲ್ಲ ನಾವು ಯಾರು, ನೋಡ್ಬಿಟ್ರೆ ಮತ್ತೆ ಇದಾಗ್ತಾಳೆ ಅಂತ. ಆಮೇಲೆ ನನಗೆ ಫೋನ್ ಮಾಡಿದ್ಲು, ಅತ್ತೆ ಎಲ್ಲಿದ್ದೀರಾ, ಹೆಂಗಾರು ಮಾಡಿ ಕರ್ಕೊಂಬರ್ರಿ, ಬದುಕ್ಸ್ರಿ ಅವ್ರನ್ನ, ಡಾಕ್ಟ್ರಿಗೆ ಹೇಳ್ರಿ, 4 ದಿವಸ ಆಯ್ತಮ್ಮ, ಹೆಂಗ್ ಬದುಕ್ತಾನ ಅವನು, ಕೈಯ ಕಾಲು ಹೋಗಿದ್ರು ಪರವಾಗಿಲ್ಲ, ನಾನು ನೋಡ್ಕೊತೀನಿ, ಕರ್ಕೊಂಬರ್ರಿ.
ಕೈ ಕಾಲು ಹೋಗಿದ್ದು ತಿಂತಿಲ್ಲ, ನಾನು ಆರೈಕೆ ಮಾಡ್ತೀನಿ, ಕರ್ಕೊಂಬರ್ರಿ ಯಾವಾಗ. ಸುಳ್ಳು ಹೇಳ್ಬೇಡ ಅತ್ತೆ, ಅವ್ರಿಗೇನೂ ಆಗಿಲ್ಲ, ಕರ್ಕೊಂಬರ್ರಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಳು. ಇಲ್ಲಾಂದ್ರೆ ನಾನು ಏನಾದ್ರು ಮಾಡ್ಕೊತೀನಿ. ಇಲ್ಲಮ್ಮ 4 ದಿವಸ ಆಗಿದೆ, ಅವನು ಬರೋ ಪೊಸಿಷನಲ್ಲಿ ಇಲ್ಲ. ಡಾಕ್ಟ್ರಿಗೆ ಹೇಳ್ರಿ ಅತ್ತೆ, ಹಿಂಗಾದ್ರು ಉಳಿಸೋಕ್ಕೆ. ಯಾವ ಥರ ಉಳಿಸ್ಬೇಕು ಸರ್? ಫೋನ್ ಮಾಡ್ತಿದ್ದಾಳೆ, ನಾವು ಸುಳ್ಳು ಹೇಳ್ತಾ ಇದ್ದೀವಿ, ಕರ್ಕೊಂಬರ್ತೀವಮ್ಮ ಹೆಣ್ಮಕ್ಳು ಕರ್ಕೊಂಬರ್ತೀವಿ ಅಂತ ಹೇಳಿಲ್ಲ ಸರ್. ಕೊನೆಗೆ ಅವಳಿಗೆ ಹಿಂಗೋ ವಿಷಯ ಗೊತ್ತಾಗಿ ಫೋನ್ ಮಾಡಿದ್ವಿ ನನಗೆ. ಮತ್ತೆ ಹಿಂಗಾರು ಮಾಡಿ ಕರ್ಕೊಂಬರ್ರಿ, ನಾನು ನೋಡ್ಕೊತೀನಿ ಅವ್ರನ್ನ. 4 ದಿವಸ ಆಯ್ತಮ್ಮ, ಅವ್ನು ಹೆಂಗೆ ಬರ್ತಾನೆ, ಡಾಕ್ಟ್ರಿಗೆ ಹೇಳ್ರಿ, ಉಳ್ಸೋಕ್ಕೆ ಹೇಳ್ರಿ, ಒಂಚೂರು ಜೀವ ಇದ್ದು ಸಾಕು ನನಗೆ. ಆ ಟೈಮಲ್ಲಿ ಹೇಳಂಗಿಲ್ಲ, ಶಾಕ್ ಆಗ್ತಾಳೆ. ಎಂಥ ಸ್ಥಿತಿ ಅಮ್ಮ ಇದು. ನೀವು ನೋಡಿದ್ರೆ ಅಲ್ಲಿದ್ದೀರಿ, ಹೇಳಂಗಿಲ್ಲ, ಬಿಡಂಗಿಲ್ಲ. ಆಮೇಲೆ ಹೇಗೋ ಗೊತ್ತಾಗಿದೆ, ಟಿವಿ ನೋಡಿ ಸಮಾಧಾನ ಮಾಡ್ಕೊಂಡು. ನಿಮಗೆ ಟಿವಿ ಹಾಕಿದಾಗಲೇ ಗೊತ್ತಾಗಿದ್ದು? ಟಿವಿ ನೋಡಿದ್ದಿಲ್ಲ, ಅದು ಹಚ್ಚಿದ್ರು ಬರ್ತಿದ್ದಿಲ್ಲ, ಟಿವಿ ತೆಗೆದ್ಬಿಟ್ಟಿದ್ರು. ನಾವು ತೆಗೆದ್ಬಿಟ್ಟಿದ್ವಿ ಕನೆಕ್ಷನ್. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಇವರೆಲ್ಲ ಹೇಳಿದ ತಕ್ಷಣನೇ ನಾವು ಟಿವಿ ಆಫ್ ಮಾಡ್ಬಿಟ್ವಿ. ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಮೊಬೈಲ್ ಇದು ಮಾಡಿ ಇದು ಪೊಲೀಸ್ನವರೆಲ್ಲ ಹಿಂಗೆ ಬಂದ್ಬಿಟ್ರು, ಮೀಡಿಯಾದವರೆಲ್ಲ ಬರೋಕ್ಕೆ ಶುರು ಮಾಡಿಬಿಟ್ರಲ್ಲ, ಟಿವಿಯಲ್ಲಿ ಬರುತ್ತೆ ಅಂತ ಇವಳಿಗೆ ನಾವು ಮನೆಗೆ ಫೋನ್ ಮಾಡಿ ಹೇಳಿದ್ವಿ, ಹಾಕಕ್ಕೆ ಹೋಗ್ಬೇಡ್ರಿ. ಎಷ್ಟು ತನಕ ಅಂತ ಮುಚ್ಚಿಡಕ್ಕೆ ಸಾಧ್ಯ ಹೇಳಿ ಅಲ್ವಾ? ನೋಡಿ, 5 ತಿಂಗಳ ಗರ್ಭಿಣಿ, ಆಕೆ ಹೇಳ್ತಿದ್ದು ಒಂದೇನೆ, ಒಂದು ಚೂರು ಜೀವ ಉಳಿದ್ರು ಸರಿ, ನಾನು ನನ್ನ ಗಂಡನ ಕಾಪಾಡ್ಕತೀನಿ ಅಂತ. ಎಂಥ ಸಂಗತಿ. ಅದಕ್ಕೆ ನಾನು ಹೇಳೋದು, ಯಾರೋ ಏನೋ ಉಮ್ಮೇದಲ್ಲಿ ಮಾಡ್ತಾರಲ್ಲ, ಇವೆಲ್ಲ ಕಣ್ಣೀರಿನ ಶಾಪಗಳು ತಟ್ಟದಂಗಿರ್ತಾವ ಹೇಳಿ. ಮಾಡಿದವ್ರಿಗೆ ಶಿಕ್ಷೆ ಆಯಿತು, ಒಳಗಡೆ ಹೋದ್ರು, ಇವತ್ತು ನಾಳೆ ಬರ್ಬೋದು, ಪ್ರಶ್ನೆ ಬೇರೆ. ಆದರೆ ಆಗಿರೋದು ಯಾರಿಗೆ ಹೇಳಬೇಕು ಇವ್ರ ಕಷ್ಟಗಳನ್ನು? ಸರಿ, ಇಷ್ಟೆಲ್ಲ ಆದಮೇಲೆ ಸಹನಾ ಎಷ್ಟೊತ್ತಿಗಮ್ಮ ನಿಮ್ಗೆ ಗೊತ್ತಾಗಿದ್ದು? ಎಷ್ಟೊತ್ತಿಗೆ ನಿಮಗೆ? ಬೆಳಿಗ್ಗೆ ಹೊತ್ತು ಗೊತ್ತಾಯ್ತು. ಆಮೇಲೆ ಜನಗಳು ಬರ್ತಾ ಇದ್ದಾನೆ, ಸಂಶಯ ಬಂತು, ಯಾರು ಬರಲಿ, ಎಲ್ಲರಿಗೂ ಕೇಳಿದ್ರೆ ಎಲ್ಲರೂ ಮುಚ್ಚಾಕ್ತಿದ್ರು. ಆಮೇಲೆ ಗೊತ್ತಾಯ್ತು, ಆಮೇಲೆ ಫೋನ್ ಮಾಡಿದೆ ನಿಮಗೆ. ಏನಮ್ಮ ಹೆಂಗಿತ್ತು ಮನಸ್ಥಿತಿ ಪಾಪ ಅವಾಗ? 5 ತಿಂಗಳ ನಿಮ್ಗೆ ಅವಾಗ? ಅಲ್ಲಿ ಹೋದಾಗ ಯಜಮಾನ್ರೆ ಕೇಳಿದ್ರ ಸಂಬಂಧಪಟ್ಟಂತವ್ರನ್ನ? ಇಲ್ಲ, ನಾವು ಕಾರ್ನಾಗ ಹೋಗಿದ್ವಿ ಸರ್. ನಾವು ಕಾರ್ನಾಗ ಕೂತ್ಕೊಂಡ್ಬಿಟ್ವಿ. ನಮ್ಮ ಸ್ನೇಹಿತರು ಅವ್ರು ಇರೋದು ಹೋದ್ರು ಪೊಲೀಸರು, ನಾನು ಹೆಚ್ಚು ಮಾಡ್ಕೊಂಬರ್ತೀನಿ ಅಂತ. ಆದರೆ ನಮ್ಮ ಅಣ್ಣನ ಮಗ ಅವರು ಅಲ್ಲೇ ಇದ್ದಾರೆ. ನಮ್ಮ ಅಣ್ಣ, ನನ್ನ ಮಗ, ಆಮೇಲೆ ನಮ್ಮ ತಂಗಿ ಮಗನೂ ಅಲ್ಲೇ ಇದ್ದಾರೆ. ಅವರೆಲ್ಲ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ. ಕಾರ್ನಾಗಿದ್ರು ಕೂಡ ನಮ್ಗೆ ಸಡನ್ನಾಗಿ ಹೇಳಿಲ್ಲ ಅವರು. ಆಮೇಲೆ ನನ್ನ ಮಗ ಬಂದು, ನಮ್ಮ ಅಣ್ಣನ ಮಗ ಬಂದು, ಇಲ್ಲ ಚಿಕ್ಕಪ್ಪ ಹಿಂಗಾಗೈತೆ ಅಂತಂದು ಸುಮಾರು 11 ಹೋದೊಂದು ತಾಸಿನ ಮೇಲೆ ನಮಗೆ ವಿಚಾರ ಗೊತ್ತಾಗಿತ್ತು. ಮರ್ಡರ್ ಆಗಿದೆ. ಯಾಕೆ ಏನಂತ ಗೊತ್ತಿಲ್ಲ, ಮರ್ಡರ್ ಆಗಿದೆ ಅಂತ ಅಷ್ಟೇ ಅಂದರು. ಬಾಡಿ ಅಲ್ಲಿ ಹಾಸ್ಪಿಟ್ಲಾಗಿದೆ, ಅಲ್ಲಿ ಇನ್ನೂ ಪೋಸ್ಟ್ ಮಾರ್ಟಮ್ ಅದೆಲ್ಲ ಆಗುತ್ತೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ ಹೋಗಿ ಕುಂಡ್ರಿಸಿದ್ರು ಕೂಡ ಒಂದು ತಾಸಾದರೂ ಕೂಡ ಅವರು ಏನು ವಿಚಾರ ಹೇಳಂಗಿಲ್ಲ. ತಳಗ ಮೇಲೆ ಹೋಗ್ತಾರೆ, ತಳಗ ಮೇಲೆ ಬರ್ತಾರೆ. ನಮಗೆ ಅದೇನೇನೋ ಹೇಳ್ತಿದ್ರು. ನಾನು ಪೊಲೀಸ್ ಮೇಲೆ ಸಿಟ್ಟಾಗುತ್ತೆ. ಯಾಕೆ ಹಿಂಗೆ ಮಾಡ್ತೀರಿ, ಯಾಕೆ ಏನಕ್ಕೆ ವಿಚಾರ ತಿಳಿತೀರಿ, ಗೊತ್ತಿಲ್ಲ ನಿಮಗೆ ಆವಾಗ ಹೇಳ್ತಾರೆ. ಹಿಂಗಾಗಿದೆ, ಏನೋ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಮಗನಿಗೆ ಇದಾಗಿದೆ ಅಂತ ಅವಾಗ ಹೇಳಿದ್ರು. ಅಲ್ಲಿ ತನಕ ಪೂರ್ತಿ ಗೊತ್ತಿಲ್ಲ. ಆಮೇಲೆ ನಮ್ಮನ್ನು ಅಲ್ಲೇ ಹಾಸ್ಪಿಟ್ಲಿಗೆ ಅದೆಲ್ಲ ಕರ್ಕೊಂಡೋಗಿ ಮತ್ತೆ ತೋರಿಸಿದ್ರೆ ಬಾಡಿ ಕೂಡ ಸೈನ್ ಮಾಡಿಸ್ಕೊಂಡು ಗುರುತು ಹಿಡಿದಾರ ತಕ್ಷಣ ತಾವು? ಸರ್, ಗುರುತು ಹಿಡಿದ್ರ? ಗುರುತು ಹಿಡಿಲಿಲ್ಲ. ಅಷ್ಟು ಎಲ್ಲ ಬಾಯಿ ಇದೆಲ್ಲ ನಾಯಿ ತಿಂದ್ಬಿಟ್ಟಿತ್ತು, ಫುಲ್ಲು ತುಟಿ ಇದೆಲ್ಲ ಇದಾಗುತ್ತೆ. ಹೇಳಿದ್ನಲ್ಲ ಸರ್, ಯಾವ ಪಾರ್ಟು ಬಿಟ್ಟಿಲ್ಲ. ಯಾವ ಒಂದು ಪಾರ್ಟು ನ್ಯಾಚುರಲ್ ಆಗಿ ಇಲ್ಲೇ ಇಲ್ಲ. ಮುಖಂದ ಹಿಡಿದು ಎಲ್ಲಾನು ಐಡೆಂಟಿಫೈ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ವೇಷಭೂಷಣದಿಂದ ಅವ್ರಿಗೆ ನಮ್ಮ ಚೈತಿ ಅದೆಲ್ಲ ನೋಡಿ ಅವನ ಒಂದು ಸ್ವಲ್ಪ ಮಕ್ಕಳಿಗೆ ನಮ್ಮ ಮಗ ಅಂತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ವಿಕಾರ ಅದು. ನಮಗೆ ಡ್ರೆಸ್ ಅಂತೂ ಗೊತ್ತಿತ್ತಲ್ಲ ಅದೆಲ್ಲ. ಆಮೇಲೆ ಮುಖ ನೋಡ್ತಾ ಅದು ಏನು ಯಜಮಾನ್ರೆ ನಾನು ಹೇಳೋದು, ಇಂಥದ್ದೇ ಶಿಕ್ಷೆ ಕೊಡ್ಬೇಕಾ ಯಾರಾದ್ರೂ? ಅದೇ ಹೇಳ. ತಪ್ಪು ಒಪ್ಪುಗಳು ಬೇರೆ ಇರಲಿ,
ತಪ್ಪುಗಳಿರ್ಬೋದು, ನಾನು ಇಲ್ಲ ಅಂತ ಅನ್ನಲ್ಲ. ತಪ್ಪನ್ನು ಸಮರ್ಥನೆ ಮಾಡ್ಕೊಂತಿಲ್ಲ, ಆ ತಪ್ಪಿಗೆ ಪ್ರಮಾಣವಾಗಿ ಇದು ಮಾಡೋದು. ಏನು ಒಂದು ಆ ಪುಣ್ಯಾತ್ಗೀತಿ ಅದನ್ನ ಏನಂತ ಕಾಲ ಅದೇನೋ ಬ್ಲಾಕ್ ಏನೋ ಮಾಡ್ಬೇಕು, ಅದು ಮಾಡ್ಕೊಂಡಿದ್ರೆ ಆಗೋಗಿರೋದು. ಬೇಡ ಎಲ್ಲಿ ಪೊಲೀಸರು ಫೋನ್ ಮಾಡಿ ಹೇಳ್ಬೋದಾಗಿತ್ತ ಹಿಂಗೆ ಮಾಡ್ತಾರೆ ಅಂತ. ಅವ್ರು ದೊಡ್ಡ ವ್ಯಕ್ತಿ ಅಲ್ಲ, SP-ಗೋ DYSP-ಗೋ ಪೊಲೀಸ್ನವ್ರಿಗೋ ಫೋನ್ ಮಾಡಿದ್ರೆ ಕರೆದು ಅವ್ರು ಮಾಡಿ ಶಿಕ್ಷೆ ಏನು ಕೊಡ್ಬೋದಾಗಿತ್ತು, ಅರೆಸ್ಟ್ ಮಾಡ್ಬೋದು, ಏನು ಮಾಡ್ಬೋದು. ಪ್ರಾಣ ತೆಗೆಯಂತ ಇವತ್ತಿನ ತೀರ್ಮಾನದಲ್ಲಿ ಅವೆಲ್ಲ ಇನ್ಸ್ಟ್ರೂಮೆಂಟ್ಲಿಂದ ಏನೇನೋ ಮಾಡ್ತಾರೆ. ಅಂಥದ್ರಲ್ಲಿ ನಾನು ಸಮರ್ಥನೆ ಮಾಡ್ಕೊಂತೀನಿ, ತಪ್ಪಿಗೆ ಆ ಥರ ಆಗಬಾರ್ದು. ಬೇಕಾದಷ್ಟು ಮಾರ್ಗಗಳಿದೆಯಲ್ಲ ಸರ್, ಇದ್ವಲ್ಲ ಅಂತ ಸಾಯಿಸೋದೇ ಮಾರ್ಗನ. ಅದು ಈ ರೀತಿ ಹಿಂಸೆ ಕೊಟ್ಟು ಈ ರೀತಿ ಹೆಂಗದು ಯಾವ ರೀತಿ ಅವ್ರಿಗೆ ಮನಸ್ಸು ಬಂದಿತ್ತು. ಅದು ಕೂಡ 8-10 ಜನ ಸೇರ್ಕೊಂಡು ಒಂದು ಗೋಡೌನ್ನಲ್ಲಿ ಇಷ್ಟು ನನ್ನ ಮಗ ಇರೋದು ತಾಳ್ದಾಗ ಅವನಿಗೆ ಹೊಡಕ್ಕೆ 5-6 ಜನ ಬೇಕು ಸರ್. ಅಲ್ಲ ನಾನು ಏನು ಇದು ಅಂತ ಎಲ್ಲ ನಿಮ್ಮ ಮಾಹಿತಿಯಿಂದ ನಿಮ್ಮ TV ಮಾಧ್ಯಮದಿಂದ ಗೊತ್ತಾಗಿರೋದು. ನಾನು ಫೋಟೋಗಳು ಹಾಕಿರಿ ಎಲ್ಲ ಮಾಡಿದ್ರಿ, ಹೊಡೆದದ್ದು ಅವ್ನು ಕೇಳ್ಕೊಂತ ಇರೋದು. ನಾನು ಹೇಳ್ತಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿರೋದು, ಅವನು ಪ್ರೆಗ್ನೆಂಟ್ ಇದ್ದಾಳೆ, ನಾನು ಅವ್ನಿಗೆ ಏನೋ ಕುಡ್ಸಕ್ಕೆ ತಿನ್ನೋಸಕ್ಕೆ ಹೋಗಿದ್ರೆ ಮಾಂಸ ಅದೆಲ್ಲ, ನಾನು ಜಂಗಮಾನ ತಿನ್ನಕ್ಕೆ ಬರಲ್ಲ ಅಂತ ಅದೆಲ್ಲ ಬಂದು ನಾನು ಮಾಂಸಾಹಾರಿ ಅಲ್ಲ ಅದನ್ನು ಬಾಯಿ ಚುರುಕಕ್ಕೆ ನೋಡಿದಾರಂತೆ. ಅವೆಲ್ಲ ನಮಗೆ ಒಂಥರ ಮನಸ್ಸಿಗೆ ಹೋಗ್ತಾ ಇಲ್ಲ. ಅದೆಲ್ಲ ನನಗೆ ಯಾವುದು ಮತ್ತೆ ಮತ್ತೆ ಇವರು ಇಷ್ಟು ಇದು ಮಾಡ್ಯಾರಲ್ಲ ಅದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇದನ್ನ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಆದ್ರೂ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೆಲ್ಲ ತಪ್ಪಿನ ಅರಿವಾಗಿ ದರ್ಶನ್ ಕುಟುಂಬ ಬಂದು ನಮ್ದು ತಪ್ಪಾಯ್ತು, ನಮ್ಮಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ ಅಂತ ನಿಮಗೆ ಕೇಳಿದ್ರೆ ನಿಮ್ಮ ಇದು ಏನಿರುತ್ತೆ ಸರ್? ನಾನು ಯಾರನ್ನೋ ದೂಷಣೆ ಮಾಡೋಂಥ ವ್ಯಕ್ತಿ ಅಲ್ಲ ಸರ್. ನಾನು ಹೇಳಿದೆ ಆದರೆ ಅದನ್ನು ಅವ್ರು ಪಶ್ಚಾತ್ತಾಪ ಪಟ್ಕೋಬೇಕು, ಅದನ್ನ ತಪ್ಪು ಅಂತ ಅವರು ಮನವರಿಕೆ ಬರಬೇಕು. ನಾನು ದಿನ ತಪ್ಪಿಕೆ ಬೇಡ್ರಿ, ನಾನು ಪೂಜೆ ಮಾಡ್ಬೇಕಾದ್ರೆ ಒಂದು ಹಾಡು ಹೇಳ್ಕೊಂತೀನಿ, ಅದು ಸರ್ಪಭೂಷಣ ಶಿವಯೋಗಿಗಳು ಅಂತ ಕೇಳಿದಲ್ಲ. ಅದು ಏನಂದ್ರೆ ಅದರ ಒಂದು ಏನು ಬರುತ್ತೆ ಅಂದ್ರೆ, ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆಬಿಡಿದಿರು ಶಂಭುವ ಅಂತ. ಮನಸ್ಸಿನಲ್ಲಿ ನೀನೇನು ಬೇಡ, ಮನಸ್ಸಿನಲ್ಲಿ ನೀನು ಮಾಡು. ಆದರೆ ಏನೇನು ಹೇಳ್ತಾನೆ, ಜನ ನಿನ್ನನ್ನು ಮೆಚ್ಚಿದರೆ ಶಿವ ಮೆಚ್ಚುವನೆ ನಿಮಗೆ ಅದೇ ಜನರೆಲ್ಲೋ ನಿನ್ನನ್ನು ದೊಡ್ಡಾತನೆಂದರೆ ಚಿನ್ಮಯ ಶಿವನೇನು ಅರಿಯನೆ ಮರಳೆ ಅಂತ. ಜಗತ್ತಿಗೆ ಈಗ ದೊಡ್ಡನಂತ ಎಲ್ಲರೂ ಹೇಳ್ತಾರೆ, ಆದ್ರೆ ದೇವ್ರಿಗೆ ಗೊತ್ತಿಲ್ವಾ? ಮನದಲ್ಲಿ ಶಿವ ಮಾನ್ಯ ಮಾಡಿಕೊಂಡಿವ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಅಂತ. ನಾವು ಮನಸ್ಸು ನನ್ನ ದಿನ ನಾನು ಹೇಳ್ತಿರ್ತೀನಿ, ಈ ಥರ ಹೇಳ್ತೀನಿ, ನನ್ನನ್ನು ನಾನು ಎಚ್ಚರಿಸಿರ್ತೀನಿ. ನಾನು ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆಡಿದ್ರು ಶಂಭುವ, ಜನರೇನು ಬಲ್ಲರು ಒಳಗಾದ ಕೃತ್ಯವ ಮನವನರಿಯದ ಕಳ್ಳತನವಿಲ್ಲ ಅಂತ. ಜನರು ಮೆಚ್ಚಲು ಶಿವನು ಒಯ್ದಾರೆ ಅಂತ. ಜನ ಮೆಚ್ಚದಿರೆ ಶಿವ ಬಿಡುತ್ತೀನೇನೆ. ನಾವೇನು ಮಾಡಿದ್ದದು ನನಗೆ ಭಗವಂತಗೆ ಗೊತ್ತಿರುತ್ತೆ. ಅದು ನಾನು ದಿನ ಒಂದು ಪದ್ಯ ಹೇಳ್ತೇನೆ, ಅದು ಭಾಳ ನನಗೆ ಪ್ರತಿದಿನದ ನಿತ್ಯದ ಒಂದು ಅಭ್ಯಾಸ ನಂದು. ಹಾಗೆ ಅದು ನಾವೇನು ಜನರನ್ನ ಮೆಚ್ಚುವಂಥದ್ದು ಏನು ಅವಶ್ಯಕತೆ ಇಲ್ಲ. ನನಗೆ ಯಾರು ನನಗೆ ನೀವೊಂದು ಮಾತು ಹೇಳಿದ್ರಿ, ಪಶ್ಚಾತ್ತಾಪ ಪಡ್ಲಿ ಅಟ್ಲೀಸ್ಟ್ ಅಂತ ಹೇಳಿ ಅಲ್ವಾ? ಅವ್ರಿಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಏನಂದ್ರೆ ತಪ್ಪಿದವರಿಗೆ ಶಿಕ್ಷೆ ಆಗುತ್ತೆ. ಯಾರು ತಪ್ಪಿದ್ರಂತ ಕೋರ್ಟ್ ತೀರ್ಮಾನ ಮಾಡಿ ನಾನೇನು ಹೇಳಲ್ಲ. ಯಾರು ತಪ್ಪಿಸ್ತಿದ್ರು ಅವ್ರು ಶಿಕ್ಷೆ ಆಗ್ಬೇಕು. ಅದರಿಂದ ನನ್ನ ಮಗನಿಗೆ ಒಂದು ಆತ್ಮಶಾಂತಿ ಸಿಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಯಾರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ. ಸರ್, ಇನ್ನೊಂದು ನನ್ನ ಮನಸ್ಸಲ್ಲಿರೋದನ್ನ ನಾನು ಕೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ಏನಾದ್ರೂ ಈಗ ಆಯ್ತು, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಹೆಂಗ್ ಗೊತ್ತಾ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ, ನಾವು ನಿಮಗೆ ನೆರವಾಗಿ ನಿಲ್ತೀವಿ, ನಾವು ನಿಮಗೆ ಸಹಾಯ ಸಹಕಾರ ನೀಡ್ತೀವಿ ಅಂತ ಬಂದ್ರೆ ತಮ್ಮ ನಿರ್ಧಾರ ಏನಿರುತ್ತೆ ಸರ್?
ನಾನು ಇದರಲ್ಲಿ ವೈಯಕ್ತಿಕ ನಿರ್ಧಾರ ತಗೊಳಕ್ಕಿಲ್ಲ. ನಾನು ಇಲ್ಲಿವರೆಗೂ ನನ್ನ ಸಮಾಜ ನನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ನಾನು ಸಮಾಜ ಹತ್ರ ಚರ್ಚೆ ಮಾಡ್ತೀನಿ, ಸಮಾಜಕ್ಕೆ ಬಿಡ್ತೀನಿ ಅದನ್ನು. ಅವರು ಯಾರಿಗೆ ಹೇಳ್ತಾರೆ ನಾನು ವೈಯಕ್ತಿಕವಾಗಿ ನಾನು ಅದೆಲ್ಲ, ಯಾಕಂದರೆ ಇಷ್ಟೆಲ್ಲ ಕಾರಣ ಆದ ವ್ಯಕ್ತಿನ ನಾನು ನನಗೆ ಅವನ ಜೊತೆ ಇದು ಮಾಡ್ಬೇಕಂತ ಮನಸ್ಸು ಒಪ್ಪೋದಿಲ್ಲ. ಆದರೂ ಕೂಡ ನನ್ನ ಮೊಮ್ಮಗಳು ಸೊಸೆ ಅವರ ಭವಿಷ್ಯಕ್ಕೋಸ್ಕರ ಏನು ಚಿಂತನೆ ಮಾಡಬೇಕು, ನಮ್ಮರೆಲ್ಲರ ಹತ್ರ ದೊಡ್ಡವರು ಇರ್ತಾರೆ, ಅವರು ಏನು ಗೈಡೆನ್ಸ್ ಕೊಡ್ತಾರೆ, ಆ ರೀತಿ ಮುಂದುವರಿ. ನಾನು ವೈಯಕ್ತಿಕ ತೀರ್ಮಾನ ಇದರಲ್ಲಿ ಕಾಣಲ್ಲ. ನಮ್ಮ ಅಣ್ಣರು ಇದ್ದಾರೆ, ನಮ್ಮ ಸಮಾಜದಲ್ಲಿದ್ದಾರೆ, ಅವರು ಕೂಡ ಅವ್ರ ಹತ್ರನೇ ಅವ್ರು ನೇರವಾಗಿ ಅವ್ರಿಗೆ ಸಂಪರ್ಕ ಮಾಡಿ, ನನಗೆ ವೈಯಕ್ತಿಕವಾಗಿ ಎಲ್ಲ ಅವರೆಲ್ಲರೂ ತೀರ್ಮಾನ ಮಾಡಿ ಏನು ಒಳ್ಳೇದನ್ನ ಅನ್ಸುತ್ತೆ ಅದು ಮಾಡಿದ್ರೆ ನಾನು ಕೇಳಕ್ಕೆ ತಯಾರಿ. ನೀವೇನಂತೀರಿ ಈ ವಿಚಾರಕ್ಕೆ? ನಾವು ಅಷ್ಟೇ, ನಮ್ಗೇನೇ ಇದ್ರು ಅವರೇ ನಮ್ಗೆಲ್ಲ. ನಮ್ಗೆ ಇಬ್ರು ಗಂಡ ಹೆಂಡತಿಗೆ ಏನು ಮಾತಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಟೈಮಲ್ಲಿ ನಾವು ಅವ್ರನ್ನೇ ಹಿಡ್ಕೊಂಡು ನಾವ್ ಪ್ರತಿ ಒಂದಕ್ಕೂ ಅವ್ರನ್ನೇ ಅವ್ರೆ ಅಣ್ಣನೇ ನಮಗೆಲ್ಲ, ಅವ್ರೆಲ್ಲಾರ್ನೂ ಕೇಳಿ ನಾವು ಈಗ ಅಲ್ಲಿ ಮಗ ಸತ್ತಾಗಿಂದ ಇಲ್ಲಿವರೆಗೂ ಇವತ್ತವರೆಗೂ ಅವರೇ ನಮಗೆಲ್ಲ. ಮತ್ತೆ ಎದುರಿಗಿದ್ದಾರೆ ಸಂಬಂಧಿಕರು ಹೌದು, ಮತ್ತೆ ಎಲ್ಲಾ ಕಡೆಯಿಂದನೂ ನಮಗೆ ಸಹಾಯ ಮಾಡಿದ್ದಾರೆ. ಯಾರೇ ಬರ್ಲಿ ನಾವು ಅವ್ರಿಗೆ ಫೋನ್ ಮಾಡ್ತೀವಿ. ಯಾಕಂದ್ರೆ ನಮ್ ಗಂಡ ಹೆಂಡತಿಗೆ ನಾವು ಏನ್ ಮಾತಾಡ್ತೀವಿ ಅನ್ನೋದು ಅವ್ರನ್ನ ಬಿಟ್ಟು ನಾವು ಮಾಡಬಾರ್ದು. ಇವತ್ತವರೆಗೂ ನಮ್ಮನ್ನ ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ, ಮುಂದೆ ಆಗ್ಲಿ. ಯಾಕೆ ಅಂತಂದ್ರೆ ಒಂದ್ ಸಂದೇಶ ಹೋಗ್ಬೇಕು. ಈಗ ಬರೀ ಶಿಕ್ಷೆ ಆಯ್ತು ಇದಾಯ್ತು ಅಂತಲ್ಲ, ಜೀವನ ಪರ್ಯಂತ ಶಿಕ್ಷೆ ಅನುಭವಿಸುವಂತವ್ರಿಗೆ ಏನು ಅನ್ನುವಂಥದ್ದು ಇದೆಯಲ್ಲ, ಅದು ಏನಂದ್ರೆ ಎಲ್ಲಾ ಕಡೆಗೂ ನಾವು ಮಿನಿಸ್ಟರ್ ಕಾಣಕ್ಕ ಅವ್ರ ಜೊತೆಗೆ ಹೋದ್ವಿ. ಅಲ್ಲ, ನಾನು ಯಾಕೆ ಅವರೇ ಬಂದು ಏನಾದ್ರು ಸಹಾಯ ನೆರವನ್ನು ಕೊಡ್ತೀವಿ, ನಾವು ದಯವಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತಂದ್ರೆ ನಿಮ್ ಮನೋಭಾವನೆ ಯಾಕೆ ಅಂತಂದ್ರೆ ಗೊತ್ತಾಗಬೇಕು ಸಮಾಜಕ್ಕೆ. ಅಟ್ಲೀಸ್ಟ್ ಯಾವ್ದು ನಾವಾಗೆ ನಾವು ನಿರ್ಧಾರ ತಗೊಳಕ್ಕೆ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಸಮಾಜ ಅವರು ಎಲ್ಲ ಮಾಡಿದ್ದಾರೆ, ನಮಗೆ ಅವರೇ ಸಹಾಯ ಮಾಡಿದ್ದಾರೆ. ಅವ್ರನ್ನ ಕೇಳ್ಬಿಟ್ಟು ನಾವು ಮುಂದೆ ಇಂತ ಯಾರು ಮಾಡಬಾರ್ದು. ಯಾವೇ ಒಂದು ಅಪರಾಧ ಆಗಿದ್ರೆ ನನ್ನನ್ನ ಒಂದು ಮಗನ ಇದನ್ನ ಎಲ್ಲರೂ ಕೂಡ ಒಂದು ಪಾಠ ಆಗ್ಬೇಕಂತ ಅಷ್ಟೇ. ಪಾಠ ಆಗಿದೆ, ಈಗ ಆಗಿದೆ, ಹೋಗಿದೆ, ತಪ್ಪಾಗಿದೆ, ಎಲ್ಲ ಆಗಿದೆ. ಅದು ಪುನರಾವರ್ತಿ ಯಾವ ಕಾರಣಕ್ಕೂ ಯಾರಿಗೂ ಆಗ್ಬಾರ್ದು ಅಂತ ನಾನು ಹೇಳೋದು. ನನಗೆ ಇಷ್ಟೇ ನನ್ನ ಆಸೆ ಇರೋದು. ಮನುಷ್ಯತ್ವ ಇರ್ಬೇಕು ಮನುಷ್ಯನಲ್ಲಿ. ಮನುಷ್ಯತ್ವ ಇಲ್ಲಿ ಕಳ್ಕೊಂಡು ಮಾಡಿದ್ರೆ ಅದೇನು ಪ್ರಯೋಜನ ಆಗಲ್ಲ. ಮನುಷ್ಯ ಎಲ್ಲರಿಗೂ ತಪ್ಪು ಅನ್ನೋದು ಇರುತ್ತೆ, ಮನುಷ್ಯನ ಸ್ವಭಾವದಲ್ಲಿ ತಪ್ಪು ಇರ್ತವೆ. ಆದ್ರೆ ಆ ತಪ್ಪನ್ನು ಯಾವ ರೀತಿ ಇದು ಮಾಡ್ಬೇಕು ಅದು ಮಾಡ್ಬೇಕು. ಒಂದು ದಾರಿ ಕಲ್ಸಕ್ಕೆ ದಾರಿ ಇರ್ತವೆ, ಬುದ್ಧಿ ಹೇಳಕ್ ದಾರಿ ಇರ್ತವೆ. ಎಂತೆಂತೂ ತಪ್ಪುಗಳು ಮಾಡ್ತಾರೆ ಜೀವಮಾನದಲ್ಲಿ, ನಾವು ನೋಡಿರ್ತೀವಿ. ಆದ್ರೆ ಎಲ್ಲದಕ್ಕೂ ಕೊಲೆ ಅನ್ನೋದು ಅಸ್ತ್ರ ಅಲ್ಲ, ಅಥವಾ ಒಂದು ಪರಿಹಾರ ಅಲ್ಲ ಕೊಲೆ. ಅದಕ್ಕೆ ಬೇರೆ ರೀತಿ ಮಾರ್ಗಗಳಿದಾವಲ್ಲ, ಅದನ್ನ ಮಾಡಬೇಕು. ಬೇಕಾದಷ್ಟು ಸಂಘ ಸಂಸ್ಥೆಗಳು ಇರ್ತವೆ, ತಮ್ಮಂತ ಮಾಧ್ಯಮಗಳು ಇರ್ತವೆ, ಅವು ಮುಖಾಂತರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂತ ನನ್ನ ಒಂದು ವಿನಂತಿ ಎಲ್ಲ ಸಮಾಜಕ್ಕೆ. ನನ್ನ ಸರ್, ದುಃಖದಲ್ಲೂ ಕೂಡ ನೀವು ನಮ್ಮ ಜೊತೆ ಮಾತಾಡಿದ್ರಿ, ನಮಗೆ ಧನ್ಯವಾದ. ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದ ಸರ್. ತಾವು ಈ ರೀತಿ ಬಂದಾಗ ಎಲ್ಲರೂ ನಮಗೆ ಕುಟುಂಬಕ್ಕೆ ಸಹಾಯ ಮಾಡಿದಿರಲ್ಲ, ಅದು ತಮ್ಮ ದೊಡ್ಡ ಗುಣ ತಾವು ಮಾಡೋಕ್ಕಂಥದ್ದು. ಅದರಿಂದ ನಮಗೆ ಏನಿಲ್ಲ, ನಾವು ತಮ್ಮ ಮಾಧ್ಯಮದವ್ರ ಕಡೆಯಿಂದ ಎಲ್ಲ ಮಾಧ್ಯಮದವರು ಸಹಾಯ ಮಾಡಿದ್ದಾರೆ ನಮಗೆ. ಇಡೀ ಟಿ ವಿ ಮಾಧ್ಯಮ, ಪೇಪರ್ ಮಾಧ್ಯಮ ಎಲ್ಲರೂ ಕೂಡ ನಮ್ಮ ಪರವಾಗಿ ಅನುಕಂಪ ತೋರಿಸಿದ್ದಾರೆ. ಈ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಹಣ ಸಹಾಯ ಮಾಡಿದವರು ಇರ್ಬೋದು, ಅನುಕಂಪ ತೋರಿಸಿದವರು ಇರ್ಬೋದು, ನನ್ನ ಮಗ ಸತ್ತಾಗ ಹೆಣ ಹೋಳು ಹಾಕಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲಿ ಸಹಾಯ ಮಾಡ್ತಾ ಸಮಾಜ, ಬಂಧು ಬಳಗ, ಸ್ನೇಹಿತರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಎಲ್ಲೋ ಒಂದು ಕಡೆಗೆ ಒಂದು ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ದೊಡ್ಡ ಸೆನ್ಸೇಷನಲ್ ಸುದ್ದಿ ಆಗುತ್ತೆ, ನಾವು ಕೂಡ ಹೋಗ್ತೀವಿ, ಮಾತಾಡ್ತೀವಿ. ಆದರೆ ಇದೆಲ್ಲ ಆದಮೇಲೆ ಒಂದಷ್ಟು ದಿವಸಗಳಾದಮೇಲೆ ಇವ್ರನ್ನ ಬಿಟ್ಟು ನಮ್ಮ ಪಾಡಿ ನಾವು ಹೋಗ್ಬಿಟ್ರೆ ಕೇಳುವಂಥವ್ರು ಯಾರು? ಇದು ತೀರ್ಪು ಬಂದಿರೋದ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡೋಕ್ಕೊಂದು ಅವಕಾಶ, ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ನೇಹಿತರುಗಳ ಜೊತೆ ಮಾತಾಡುವಂಥ ಅವಕಾಶ, ಸ್ನೇಹಿತರುಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಏನಾದರೂ ಅವ್ರಿಗೆ ನೆರವಾಗುತ್ತಾ ಆ ನೆರವು ಕೊಡಿಸುವಂಥ ಒಂದು ಪ್ರಯತ್ನ. ಈ ಪ್ರಯತ್ನ ಇದೆಯಲ್ಲ, ಇದು ಅಟ್ಲೀಸ್ಟ್ ದೊಡ್ಡ ಮಟ್ಟದ ನೆರವು ಅಂತ ಅಂದಿದ್ರು ಕೂಡ ಜೀವನಕ್ಕೆ ಏನಾದರೂ ಒಂದು ಆಸರೆ ಆಯಿತು ಅಂತಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ ಹೇಳಿ. ಆದರೆ ಅದೊಂದು ಕೊರಗಿದೆಯಲ್ಲ ಈ ಬದುಕಿನ ಮುಸ್ಸಂಜೆಯಲ್ಲಿ, ವೃದ್ಧ ಜೀವಿಗಳಿಗೆ ಯಾವಾಗಲೂ ಕೂಡ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಗಂಡು ಕಳ್ಕೊಂಡಿರುವಂಥ ಹುಡುಗಿ ಈಗ ಎಲ್ಲವನ್ನೂ ಕೂಡ ತನ್ನ ಸುಖ, ಸಂತೋಷ, ನೆಮ್ಮದಿ ಅದೆಲ್ಲವನ್ನೂ ಕೂಡ
ತನ್ನ ಮಗುನಲ್ಲಿ ನೋಡ್ತಾ ಇದ್ದಾರೆ. ಆಕೆಗೂ ಕೂಡ ಒಂದು ಕೆಲಸ ಸಿಗಬೇಕು, ಇಡೀ ಸಮಾಜ ಆಕೆಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.